ನೋಡಿ, ರಾಮಲಿಂಗಾರೆಡ್ಡಿ ಅವರು ಈ ರಾಜ್ಯದಲ್ಲಿ ಒಳ್ಳೆಯ ಮಂತ್ರಿಗಳು ಮತ್ತು ಯಾವುದೇ ರೀತಿಯ ವಿವಾದಾತ್ಮಕ ಆಗಲಿ ಭ್ರಷ್ಟಾಚಾರ ಆಗಲಿ ಯಾವುದೂ ಸಹ ಇರಲಾರಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ? ಬೆಂಗಳೂರಿನಾಗ ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರಿಗೆ ಕೊಡಬೇಕು. ಅದು ಯಾರಿಗೆ ಕೊಡ್ತಾರೆ ಕೊಡಲಿ, ಉತ್ತರ ಕರ್ನಾಟಕದವರು. ಯಾಕಂದ್ರೆ ಕೃಷ್ಣಾ ಮೇಲೇ ಹೆಚ್ಚಿನ ಇದು ಅದಾವೆ. ಕಾವೇರಿ ಕೃಷ್ಣ ಎರಡೂ ಬೇಕು. ಅದರೊಳಗೆ ಕೃಷ್ಣಾ ಮೇಲೆ ಹೆಚ್ಚು ಯೋಜನೆಗಳು ಇರೋದ್ರಿಂದ ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿಗಳು. ಮತ್ತೀಗ ಅಲ್ಲಿ ಏನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನುವಂಥದ್ದು ಭಾಳ ದೊಡ್ಡ ಬಂಗಾರದ ಖನಿಜ ಇದೆ. ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಅಷ್ಟರು ದುಡ್ಡಿನ ವ್ಯಾಮೋಹದ ಮನುಷ್ಯ ಏನಲ್ಲ. ಆ ಒಂದು ಇಲಾಖೆ ಇಂಡೈರೆಕ್ಟಾಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲ ಪಕ್ಷದಲ್ಲಿಯೂ ಒಳ್ಳೆಯವ್ರ ಕಾಲ ಭಾಳ ಕಡಿಮೆ. ಆದರೆ ಕಾಂಗ್ರೆಸ್ನಲ್ಲಿ ಅಂತರೂ ಎಲ್ಲರಿಗೂ ಒಳ್ಳೆಯವರಿಗೆ ಎಲ್ಲೋ ಕಾಲಿಲ್ಲ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಈ ಸರ್ಕಾರದ ಒಂದು ಭವಿಷ್ಯದಲ್ಲಿ 20 ತಿಂಗಳ ಉಳಿದಿಲ್ಲ. ಈ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಪ್ರಾರಂಭ ಆಗ್ತದೆ. ನಿನ್ನೆ ನಮ್ಮ ಹಿಂದಿನ ಸಹಕಾರಿ ಸಚಿವರಾದಂಥ ರಾಜಣ್ಣವರು ಸಹ ಹೇಳಿದ್ದಾರೆ, ಅಹಿಂದವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಹಿಂದಾನೇ ನಮ್ಮ ದೊಡ್ಡ ಒಂದು ಶಕ್ತಿ ಇತ್ತು, ಅದನ್ನು ಕುಂದಿಸುವ ಕೆಲಸ ಮಾಡ್ಯಾರ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಈ ರೀತಿ ಅಪಸ್ವರ ಏನು ಪ್ರಾರಂಭ ಆಗಿದೆ. ಇದು ಕರ್ನಾಟಕದಲ್ಲಿ ಮೊದಲೇ ವಿಕೆಟ್ ಪತನ ಆಗಿದೆ. ವಿಜಾಪುರದಲ್ಲಿ ಮೊದಲನೆಯ ಹೋರಾಟ ಪ್ರಾರಂಭ ಆಗಿದೆ. ವಿಜಾಪುರ ಹೋರಾಟಕ್ಕೂ ಕರ್ನಾಟಕದ ಸಚಿವ ಸಂಪುಟಕ್ಕೂ ಎರಡು ಏನು ಸ್ಪಷ್ಟ ಸಂದೇಶ ಅಂದರೆ ರಾಜ್ಯ ಸರ್ಕಾರ 20 ತಿಂಗಳು ಪೂರೈಸೋದು ಆಗೋದಿಲ್ಲ ಮತ್ತು ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ನಡೆದಿಲ್ಲ ಅನ್ನೋಂಥ ಸಂಕೇತ ಇವತ್ತು ವಿಜಾಪುರದಲ್ಲಿ ನಡೆದಿದೆ. ಮತ್ತು ಕರ್ನಾಟಕದಲ್ಲಿ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಟ್ಟಂಥದ್ದು ಧೈರ್ಯ ಮಾಡಿ ನಾನು ಇಷ್ಟೇ ಹೇಳ್ತೀನಿ, ಅವರು ಏನು ಸರಿಬಾರ್ದು, ರಾಜೀನಾಮೆ ಅಂಗೀಕಾರ ಆಗಬೇಕು. ಮತ್ತು ಆ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋಂಥ ಬಂಗಾರದ ಕಣಜ ರಾಮಲಿಂಗಾರೆಡ್ಡಿಯವ್ರು ಸಿಕ್ಕರೆ ಪಾಪ ಅಲ್ಲಿ ಬಡವರಿಗೆ ಬೆಂಗಳೂರಿನವ್ರಿಗೆ ಸ್ವಲ್ಪ ಭ್ರಷ್ಟಾಚಾರದ ಒಂದೇನು ದಾಹ ಇದೆ ಕಡಿಮೆ ಆಗ್ತದೆ ನನಗೆ ಅನ್ನಿಸ್ತದೆ. 100% ನೋಡಿರಿ, ಈಗ ಅಲ್ಲಿ ಯಾರೂ ಸಮಾಧಾನ ಇಲ್ಲ. ನಮ್ಮ ಎಂ ಬಿ ಪಾಟೀಲ್ರೆ ನಿನ್ನೆ ನೋಡಿದ್ರೆ ಪ್ರಮಾಣ ವಚನ ತೊಗೊಂಡ ಮ್ಯಾಗ ಹಿಂಗೆ 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 ಮಾಡೋರು, ಅಂದ್ರೆ ಎಲ್ಲರೂ ಒಂದಾಗ್ಯಾರ. ಅವರು ನಮ್ದು ಯಾರೋ ಹಳಿನಾಗಿ ಕೇಳಾಗ್ಯಾರ ಅನ್ನಂಗಿತ್ತು ಅದು ಸಂದೇಶ. ಎಂ ಬಿ ಪಾಟೀಲ್ ಅಸಮಾಧಾನ ಹೊರಗೆ ಬಿತ್ತ, ರಾಮಲಿಂಗಾರೆಡ್ಡಿ ಅವ್ರದ್ದು ಹೊರಗೆ ಬಿತ್ತ. ಇನ್ನೂ ಯಾರ್ಯಾರದವ್ರ ಗಿರಿಕಿಗಳು ಗೊತ್ತಿಲ್ಲ. ಇನ್ನು ಮತ್ತೆ ಇನ್ನೂ 20 ಮಂದಿನ ನಾವು ಸಚಿವರು ಮಾಡಬೇಕು. ಅದ್ರ ಗತಿ ಏನು? ಎಲ್ಲ ಹಸದು ಕೂತಾರ.
ಎಷ್ಟೋ ಮಂದಿ ಕಣ್ಣೀರು ಹಾಕ್ಯಾರ. ಯಾರು ನಮ್ಮ ಸಂತೋಷ್ ಲಾಡ್ ಕಣ್ಣೀರು ಹಾಕೋತ ಹೋಗ್ಯಾರ. ಅಲ್ಲಿದಿಂದ ದ ಗ್ರೇಟ್ ಜಮೀರ್ ಅಹಮದ್ ಖಾನ್ ಅರ್ಧಕ್ಕೆ ಪ್ರಮಾಣ ವಚನ ಅರ್ಧಕ್ಕೆ ಬಿಟ್ಟು ಹೋಗ್ಯಾರ. ಅದು ನಾನು ಭಾಳ ದುರ್ದೈವ ಅಂದ್ರೆ ನಮ್ಮ ಮಠಾಧೀಶರು ಕೆಲವು ಮಂದಿ ಕೇಸರಿ ಕ್ಯಾಮಿ ಹಾಕ್ಕೊಂಡು ಜಮೀರ್ ಅಹಮದ್ ಖಾನ ಉಪಮುಖ್ಯಮಂತ್ರಿ ಮಾಡ್ಲತ್ತ ಹೋಗ್ತಾರೆ. ಇವ್ರಿಗೇನು ಮಾನ ಮರ್ಯಾದೆ ಏನು ಸ್ವಲ್ಪ ಬೇಕಲ್ರಿ? ತಮ್ಮದೇನು ಇನ್ನು ಯಾವ್ದಾರು ಒಬ್ಬ ದಲಿತ ಹಿಂದುಳಿದ ಯಾವುದೋ ಒಂದು ಜನಾಂಗ ಅನ್ಯಾಯ ಆಗಿದ್ರೆ ಹೋಗಲಿ, ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿ ಮಾಡೋಷ್ಟು ಅಂದ್ರೆ ಎಲ್ಲಿಗೆ ಬಂದೈತಿ ಮಠಾಧೀಶರ ಕೆಲಸ ಅಂದ್ರೆ ಇವರು ಬರೇ ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಮಾಡೋದ್ರಾಗ ಇವ್ರು ಬಿದ್ದಾರೆ. ಈ ರಾಜ್ಯದ ಜನರಿಗೆ ಬೇಕಾಗಿದ್ದು ನೀರಾವರಿ, ನಿರುದ್ಯೋಗ ಯುವಕರು. ಇವತ್ತು 4 ಲಕ್ಷ ಹುದ್ದೆ ಖಾಲಿ ಇದಾವು, ನೀರಾವರಿ ಇಲ್ಲ, 4 ಲಕ್ಷ ಹುದ್ದೆಗಳು ತುಂಬಿಲ್ಲ, ಭ್ರಷ್ಟಾಚಾರ ಅಂತ ತುಳುಕಲಾಕತ್ತದ. ಮೊದಲೇ ಕರ್ನಾಟಕದ ಬಜೆಟ್ ಏನೋ ಬೊಕ್ಕಸ ಖಾಲಿ ಆಗಿದೆ. ಇಂಥದ್ರಲ್ಲಿ ರಾಮಲಿಂಗಾರೆಡ್ಡಿಯವರ ಮೊದಲನೇ ಏನು ಪತನ ಆಗಿದೆಯಲ್ಲ, ಇದು ಪತನದತ್ತ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಹೇಳ್ಬೋದು. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಈಗಾಗಲೇ ನ್ಯಾಯಾಂಗದ ಒಂದು ವ್ಯಾಪ್ತಿಯಲ್ಲಿರುವಂಥ ಒಂದು ಇವತ್ತು ಅವರಿಗೆ ಬುರ್ಕಾ ಹಾಕ್ಕೊಂಡು ಬರಲಿಕ್ಕೆ, ಹಿಜಾಬ್ ಹಾಕ್ಕೊಂಡು ಬರಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟರು ಶಿಕ್ಷಣ ಸಂಸ್ಥೆಗಳಲ್ಲಿ. ಅದೇ ರೀತಿ ಕೇಸರಿ ಶಾಲ್ ಹಾಕ್ಕೊಂಡು ಬರಲಿಕ್ಕೆ ನಿಷೇಧ. ಮತ್ತು ಯಾವುದೇ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರದಾದಂಥ ಒಂದು ಅದರದ್ದೇ ಆದಂಥ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡು ಆಯಾ ಶಿಕ್ಷಣ ಸಂಸ್ಥೆಗಳು, ಆಯಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ಡ್ರೆಸ್ನಲ್ಲಿ ಬರಬೇಕಂತ ಹೇಳಿ ಅವರೊಂದು ನಿಯಮ ಮಾಡ್ಕೊಂಡಿರ್ತಾರೆ. ಅದರಿಂದ ಮಕ್ಕಳಲ್ಲಿ ಒಂದು ಸಮಾನತೆ, ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಥರನಾದಂಥ ಡ್ರೆಸ್ ಹಾಕುವಂಥದ್ದು ಒಂದು ಪದ್ಧತಿ ಏನಿದೆ, ಇದು ಭಾಳ ವರ್ಷಗಳಿಂದ ಬ್ರಿಟಿಷರಿದ್ದಾಗಿನಿಂದಲೂ ಇದೊಂದು ಶಿಸ್ತಿನ ಒಂದು ಪ್ರತೀಕವಾಗಿ ಇವತ್ತು ಇತ್ತು. ದಿಢೀರ್ನೇ ಸಿದ್ದರಾಮಯ್ಯನವರ ಸರ್ಕಾರ ಈ ಮುಸ್ಲಿಮರಿಗೆ ಖುಷಿ ಪಡಿಸ್ಲಿಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಕೊನೆಯ ದಿನಗಳಲ್ಲಿ ಇನ್ನೇನು ಅಧಿಕಾರ ಹೋಗ್ತೈತೆ ಅನ್ನುವಂಥ ದಿನಗಳಲ್ಲಿ ಈ ರೀತಿ ನ್ಯಾಯಾಂಗದ ಒಂದು ವಿಚಾರಣಾ ದಿನದಲ್ಲಿದ್ದಾಗ ಈ ರೀತಿ ಒಂದು ಕರ್ನಾಟಕ ಸರ್ಕಾರ ಹಿಜಾಬಕ್ಕೆ ಅನುಮತಿ ಕೊಟ್ಟಿದ್ದು, ಇದನ್ನು ನಾವು ಪ್ರತಿಭಟಿಸಿ, ಇದು ನಾವು ಹಿಂದೆನೇ ಹೇಳಿದ್ದೀವಿ, ಇವತ್ತು ನಿನ್ನೆ ನಾವು ಹೇಳಿಲ್ಲ. ಅವತ್ತೇನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶ ದಿವಸನೇ ಹೇಳಿದ್ದೀವಿ, ನಮ್ಮೆಲ್ಲ ಹಿಂದೂ ಮಕ್ಕಳು ಇನ್ಮೇಲೆ ಕೇಸರಿ ಶಾಲ್ ಹಾಕ್ಕೊಂಡೋಗಿ, ಹಣೆಗೆ ಕೇಸರಿ ತಿಲಕ ಹಾಕ್ಕೊಂಡೋಗಿ, ಶಾಲೆಯ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಅಟೆಂಡೆನ್ಸ್ ತಗುವಾಗ ಜೈ ಶ್ರೀರಾಮನ್ರಿ, ಜೈ ಭೀಮನ್ರಿ ಅನ್ನುವಂಥದ್ದನ್ನು ನಾವು ಅವತ್ತೇ ಘೋಷಣೆ ಮಾಡಿದ್ದೀವಿ. ಈಗ ಒಂದು 5-6 ದಿವಸದಿಂದ ಇನ್ನೂ ಈಗ ಶಿಕ್ಷಣ ಸಂಸ್ಥೆಗಳು, ಕಾಲೇಜುಗಳು ಪ್ರಾರಂಭ ಆಗಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ವಿಜಯಪುರ ನಗರದ ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನು ಮಲತಾಯಿ ಧೋರಣೆ, ಒಂದು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯ ಮಾಡೋದಂಥ ಈ ಒಂದು ಕಾನೂನನ್ನು ವಾಪಸ್ ತಗೋಬೇಕಂತೇಳಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೇಸರಿ ಶಾಲ್ ಹಾಕ್ಕೊಂಡು ಹೋಗುವಂಥ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಇವತ್ತೆಲ್ಲ ನಾವು ಇನ್ನೂ ಅಲ್ಲಿ ಬಂದು ಸೇರ್ತಾ ಇದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಇವತ್ತು ಇನ್ನೂ ಸೇರ್ತಾ ಇದ್ದೀವಿ. ಪ್ರಜಾತಂತ್ರ ಹೋರಾಟ ಇದು. ಯಾವುದೇ ದೇಶದ ಕಾನೂನುಗಳಲ್ಲಿ ಯಾವುದೇ ರೀತಿಯಿಂದ ಅನ್ಯಾಯ ಆದಾಗ, ಯಾವುದೇ ರೀತಿ ತಾರತಮ್ಯ ಆದಾಗ ಹೋರಾಟ ಮಾಡೋದು ನಮ್ಮ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಇವತ್ತು ಇನ್ನೂ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ನಮ್ಮ ಕೆಲವೊಂದು ಕಾರ್ಯಕರ್ತರು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲೆ ಹಂಚೋದು ಮಾಡಿದ್ದಾರೆ. ಆದರೆ ನಾವು ಇನ್ನೂ ಬಂದಾಗ ವಾಹನ ಇಳಿಯು ಪುರ್ಸತ್ತಿಲ್ಲ, ಪೊಲೀಸರು ಅರೆಸ್ಟ್ ಮಾಡುವಂಥದ್ದನ್ನು ನಮ್ಮನ್ನು ತಳ್ಳಿ ನಮ್ಮನ್ನು ಇವತ್ತು ಒಂದು ರೀತಿ ಅಪರಾಧಿಗಳ ಜೊತೆ ಮಾಡಿದಂಥ ರೀತಿಯಲ್ಲಿ ನಡ್ಕೊಂಡ್ರು. ಪೊಲೀಸರ ಈ ಒಂದು ದಬ್ಬಾಳಿಕೆ ಈ ರಾಜ್ಯದಲ್ಲಿ
ಹೋರಾಟ ಮಾಡುವಂಥ ಶಕ್ತಿನ ಕುಂದಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಹೋರಾಟ ನಾವು ಶಾಂತ ರೀತಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋಂಥದ್ದಕ್ಕೆ ಶಾಲು ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗಾದರೆ ಹಿಂದೂಗಳ ಯಾವುದೇ ಶಾಲು ಕುಂಕುಮ ಹಚ್ಚುವುದೇ ಅಪರಾಧ ಈ ರಾಜ್ಯದಲ್ಲಿ. ನಾ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಇದೇ ರೀತಿ ಹಿಂದೂ ವಿರೋಧಿ ನೀತಿ ಮುಂದುವರೆದರೆ ನೀವು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ಆಸಾಮದಲ್ಲಿ ಧೂಳಿಪಟಾಗಿ ಹೋಗಿರೋಲ್ಲ, ಹಿಂದೂಗಳನ್ನು ವಿರೋಧ ಕಟ್ಕೊಂಡಿದ್ದಕ್ಕೆ ಕರ್ನಾಟಕದಲ್ಲಿ 2028ಕ್ಕೆ ನೀವು ಧೂಳಿಪಟ ಆಗ್ತೀರಿ. ನೀವೇನಾದರೂ ತಿಳ್ಕೊಂಡಿರ್ಬೇಕು. ಭಾರತ ಆಗಲಿ ಕರ್ನಾಟಕ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಪ್ರಕಾರ ನಡಿಬೇಕು, ಇಲ್ಲಿ ನಿಯಮಗಳ ಪ್ರಕಾರ ನಡಿಬೇಕು. ಇಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಸಂವಿಧಾನ ನಡೆಯೋದಿಲ್ಲ. ಇಲ್ಲಿ ನಡಿಬೇಕಾಗಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ನಿಯಮಗಳು ಹಾಕ್ಕೊಂಡಂಥ ನಿಯಮಗಳು. ಅದನ್ನು ಬಿಟ್ಟು ನೀವು ಬೇಕಾಬಿಟ್ಟಿಯಾಗಿ ನೀವು ಏನು ಬೇಕಾದರೂ ಮಾಡಿದ್ವಿ. ಮುಸ್ಲಿಮರ ತುಷ್ಟೀಕರಣಕ್ಕೆ ಒಂದು ರೀತಿ ಅತಿ ಅತಿ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ. ಮಮತಾ ಬ್ಯಾನರ್ಜಿ ನಂತರ ಕರ್ನಾಟಕದ ಈ ಸರ್ಕಾರ ಆ ರೀತಿ ಅತಿರೇಕವಾದಂಥ ನಿರ್ಣಯಗಳನ್ನು ತಗೋತಾ ಇದ್ದೀರಿ. ಮತ್ತು ಇನ್ನು ಮುಂದೆ ಏನಾದರೂ ತಿಳ್ಕೊಂಡಿರ್ಬೇಕು ನೀವು. ಹಿಂದೂಗಳ ಹೋರಾಟಗಳನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದಾದ್ರೂ ಚಟುವಟಿಕೆಗಳನ್ನು, ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳನ್ನು, ಹಿಂದೂ ಪರವಾದಂಥ ಹಬ್ಬ ಹರಿದಿನಗಳಲ್ಲಿ ನೀವು ತೊಂದರೆ ಮಾಡಿದ್ರೆ ಅದಕ್ಕೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ನಾವು ಜೈಲಿಗೆ ಹೋಗ್ಲಿಕ್ಕೂ ತಯಾರಿದ್ದೀವಿ. ನಿಮ್ಮ ಸರ್ಕಾರ ಇನ್ನು 2 ವರ್ಷ ಅಷ್ಟೇ. ನೀವು ಹುಷಾರಿರ್ರಿ. ಇದೇ ರೀತಿ ಆದರೆ ರಾಜ್ಯದಲ್ಲಿ ದಂಗೆ ಹೇಳ್ತದೆ ಅನ್ನೋಂಥ ಎಚ್ಚರಿಕೆಯೇ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಪೊಲೀಸ್ ಇಲಾಖೆದವರು ನಮಗೆ ಈ ರೀತಿ ಯಾವುದೇ ಇದು ಇರಲಾರ್ದೇ ಅವತ್ತು ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಜೀಪ್ನಲ್ಲಿ ಟೆಂಪೋದಲ್ಲಿ ತಳ್ಳಿ ಹಾಕಿ ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ನಾ ಇಡೀ ರಾಜ್ಯದ ನಮ್ಮ ಎಲ್ಲ ಹಿಂದೂ ಏನು ವಿದ್ಯಾರ್ಥಿನ ಕರೆ ಕೊಡ್ತೀನಿ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇನ್ಮೇಲೆ ಕೇಸರಿ ಶಾಲೆ ಹಾಕ್ಕೊಂಡು ಕಾಲೇಜಿಗೆ ಹೋಗ್ಬೇಕು. ಎಲ್ಲಿವರೆಗೆ ಈ ಹಿಜಾಬನ್ನು ಸರ್ಕಾರ ವಾಪಸ್ ತಗೋದಿಲ್ಲ ಅಲ್ಲಿವರೆಗೆ ನಾವು ಆ ಒಂದು ಶಿಸ್ತನ್ನು ಉಲ್ಲಂಘಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.